ಇನ್ನು ಬಿಟ್ಕಾಯಿನ್ ಕೇಸಿಗೆ ಬರೋಣ. ಬಿಟ್ಕಾಯಿನ್ ಕೇಸ್ ಶಾಸಕ ಹ್ಯಾರಿಸ್ ಮನೆ ಮೇಲೆ ಇಡಿ ದಾಳಿಯಾಗಿದೆ. ಹ್ಯಾರಿಸ್ ಮನೆ ಸೇರಿ 12 ಸ್ಥಳಗಳಲ್ಲಿ ಇಡಿ ಶೋಧಿಸ್ತಾ ಇದೆ. ಕಳೆದ 11 ಗಂಟೆಯಿಂದ ಇಡಿ ಅಧಿಕಾರಿಗಳು ದಾಖಲೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಿಟ್ಕಾಯಿನ್ ಕೇಸ್ ಆರೋಪಿ ಶ್ರೀಕಿ ಜೊತೆಗೆ ನಲಪಾಡ್ ಹ್ಯಾರಿಸ್, ಒಮರ್ ನಲಪಾಡ್ ಮನೆಗಳ ಮೇಲೂ ಕೂಡ ದಾಳಿ ನಡೆಸ್ತಾ ಇದೆ. ಸಹೋದರರ ಮನೆ ಮೇಲೆ ದಾಳಿ ನಡೆಸಿದ್ದು ಹ್ಯಾಕರ್ ಶ್ರೀಕಿ ಮನೆಯಲ್ಲಿ ದಾಖಲೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇಡಿ ತಂಡ. ಬಿಟ್ಕಾಯಿನ್ ಕೇಸ್ ಸಂಬಂಧ ಶಾಸಕ ಹ್ಯಾರಿಸ್ ಮನೆ ಮೇಲೆ ಇಡಿ ರೇಡ್ ಆಗಿದೆ. ಬೆಳ್ಳಂಬೆಳಗ್ಗೆ ಇಡಿ ರೇಡ್ ಶುರು ಮಾಡಿಕೊಳ್ತು. ಹ್ಯಾರಿಸ್ ಮನೇನೂ ಸೇರಿದ ಹಾಗೆ 12 ಸ್ಥಳಗಳಲ್ಲಿ ಇಡಿ ಶೋಧ ನಡೆಸ್ತಾ ಇದೆ. ಕಳೆದ 11 ಗಂಟೆಯಿಂದ ಇಡಿ ಅಧಿಕಾರಿಗಳು ದಾಖಲೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬಿಟ್ಕಾಯಿನ್ ಕೇಸ್ನ ಆರೋಪಿ ಶ್ರೀಕಿ ಜೊತೆ ನಲಪಾಡ್ ಲಿಂಕ್ ಬಗ್ಗೆ ದಾಳಿ ನಡೆಸಿದ್ದು ಬರೀ ನಲಪಾಡ್ ಮಾತ್ರ ಅಲ್ಲ, ಒಮರ್ ನಲಪಾಡ್ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಒಂದೇ ಕಾಂಪೌಂಡ್ನಲ್ಲಿ ಸಹೋದರರ ಮನೆ ಇದೆ. ಸಹೋದರರ ಮನೆಗಳಲ್ಲಿ ಇಡಿ ಜಾಲಾಡ್ತಾ ಇದೆ. ಇನ್ನು ಇದರ ನಡುವೆ ಇಡಿ ರೇಡ್ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ವಾಕ್ಸಮರ ಜೋರಾಗಿದೆ. ಇಡಿ ರೇಡ್ ಎಲ್ಲ ರಾಜಕೀಯ ಪ್ರೇರಿತ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ತನಿಖೆ ಮಾಡಲಿ, ದಾಳಿ ಆದ್ರೆ ತಪ್ಪೇನಿಲ್ಲ ಅಂದಿದ್ದಾರೆ. ಕಾಂಗ್ರೆಸ್ ನಿರಂತರ ಆರ್ಥಿಕ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದೆ. ನಿರಂತರವಾಗಿ ಆರ್ಥಿಕ ಅಪರಾಧ ಕಾಂಗ್ರೆಸ್ ಮಾಡ್ತಾ ಬಂದಿದೆ. ಇಡಿ ದಾಳಿಯನ್ನ ಕೇಂದ್ರ ಸಚಿವೆ ಈ ರೀತಿಯಾಗಿ ಸಮರ್ಥಿಸಿಕೊಂಡಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಬಿಟ್ಕಾಯಿನ್ ವಿಚಾರದಲ್ಲಿ ರೇಡ್ ಆಗಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದು, ದಾಳಿ ಆಗೋದಾದ್ರೆ ಬಿಜೆಪಿ ದೊಡ್ಡ ನಾಯಕರ ಮೇಲೂ ಆಗಬೇಕು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಹ್ಯಾರಿಸ್ ಅವ್ರ ಮನೆ ಮೇಲೆ ಇಡಿ ರೇಡ್ ಆಗಿದೆ ಸರ್. ಏನ್ ತಪ್ಪು ಮಾಡಿದ್ದಾರೆ ಅಂತ ಮಾಡಿದ್ದಾರೆ, ಎಲ್ಲ ರಾಜಕೀಯ ಪ್ರೇರೇಪಣೆ ಅಷ್ಟೇ. ಏನೆಲ್ಲ ಬಿಡಿ, ಏನಾಗಲ್ಲ, ಎಲ್ಲ ಎನ್ಕ್ವೈರಿ ಮಾಡಲಿ. ಎನ್ಕ್ವೈರಿ ಮಾಡೋದೆಲ್ಲ ತಪ್ಪೇನಿಲ್ಲ. ಎನ್ಕ್ವೈರಿ ಮಾಡೋರೆಲ್ಲ ಮಾಡಲಿ. ಎನ್ಕ್ವೈರಿಗಳು ಆಗ್ತದೆ. ಎನ್ಕ್ವೈರಿ ಆಗೋದಕ್ಕೆ ಯಾರು ಬೇಡ ಅಂತ ಅಂತಾರೆ. ಹಿಂದೆ ಏನೋ ಕೇಸ್ ಆಗಿತ್ತು ಅದು ಗೊತ್ತಿದೆ, ಬಟ್ ಅವ್ರಿಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ನಿರಂತರವಾಗಿ ಆರ್ಥಿಕ ಅಪರಾಧಗಳನ್ನ ಕಾಂಗ್ರೆಸ್ ಮಾಡ್ತಾನೆ ಬಂದಿದೆ. ಆರ್ಥಿಕ ಅಪರಾಧಗಳಲ್ಲಿ ಬಿಟ್ಕಾಯಿನ್ ಕೂಡ ಒಂದು. ಬಿಟ್ಕಾಯಿನ್ ಮೂಲಕ ಬೇರೆ ಬೇರೆ ದೇಶಗಳಲ್ಲಿ ರಾಜಕಾರಣಿಗಳು, ಸ್ಪೆಷಲಿ ಕಾಂಗ್ರೆಸ್ ಕನೆಕ್ಟೆಡ್ ರಾಜಕಾರಣಿಗಳು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಆಧಾರದಲ್ಲಿ ಇವತ್ತು ಇಡಿ ಅವರು ರೈಡ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾನು ಅಂದ್ಕೊಂಡಿದ್ದೀನಿ. ಯಾವುದೇ ಮಾಹಿತಿ ಇಲ್ಲದೆ ರೈಡ್ ಮಾಡುವಂತ ಪ್ರಶ್ನೆ ಬರಲ್ಲ. ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದು. ಹಿಂದೆನೂ ಕೂಡ ನಲ್ಪಾಡ್ ಅವರು ಶ್ರೀಕೆ ಅವ್ರ ಜೊತೆ ಪರಿಚಯ ಇದ್ದಾರೆ ಅಂತ ಅವರೇ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಏನೇ ಇದ್ರೂ ಕೂಡ ಟ್ರಾನ್ಸ್ಪರೆಂಟಾಗಿ ಅವ್ರದ್ದು ಇವ್ರದ್ದು ಫ್ರೆಂಡ್ಶಿಪ್ ಇತ್ತು ಅಂತಲೂ ಕೂಡ ಹೇಳಿದರು. ಅದು ಯಾವುದೋ ಒಂದು ಗಲಾಟೆ ಸಂದರ್ಭದಲ್ಲೂ ಕೂಡ ಅದರಲ್ಲಿ ಅವ್ರು ಭಾಗಿಯಾಗಿರಲಿಲ್ಲ, ಆದ್ರೂ ಕೂಡ ಅವ್ರ ಹೆಸರು ಸೇರಿಸಿದ್ದಾರೆ ಅಂತ ಹೇಳಿದರು. ಬಟ್ ಇದು ಐ ಟಿ ಇಡಿ ಎಲ್ಲ ರೇಡ್ ಆಗ್ತಾ ಇರೋದು ಆ ವಿಚಾರಕ್ಕೂ ಬೇರೆ ವಿಚಾರಕ್ಕೂ ಗೊತ್ತಿಲ್ಲ. ನೋಡೋಣ ಏನಿದೆ ಅಂತ. ಅವ್ರು ಅವರ ಇಡಿ ಅವ್ರು ಹೇಳಬೇಕಲ್ಲ, ಇದೇ ಕಾರಣಕ್ಕೆ ಆಗ್ತಾಯಿದೆ, ಅದೇ ಕಾರಣಕ್ಕೆ ಆಗ್ತಾಯಿದೆ ಅಂತ. ಅದೇನಿದೆ ಬರಲಿ ಹೊರಗಡೆ. ಆದರೆ ಬಿಟ್ಕಾಯಿನ್ ಸಂಬಂಧಿಸಿದಂತೆ ಟಾರ್ಗೆಟೆಡ್ ಆಗಿ ಇವ್ರು ಮಾಡ್ತಾ ಇದ್ದರೆ ಇವತ್ತು ಭಾಳ ಬೇರೆ ದೊಡ್ಡವ್ರ ಮನೆಗೂ ಆಗಬೇಕಾಗಿತ್ತು ಬಿಟ್ಕಾಯಿನ್ ವಿಚಾರದಲ್ಲಿ. ಏನೇ ರೈಡ್ಗಳು ಆಗ್ತಿರೋಂಥದ್ದು ಕಾನೂನಾತ್ಮಕವಾಗಿ ಆಗುತ್ತೆ. ಆ ಒಂದು ರೈಡ್ಗಳು ನಡೆಯುತ್ತೆ. ಉಪ್ಪಿಂದ ನೀರು ಕುಡಿಬೇಕು ಅನ್ನುವಂಥದ್ದು. ಇವತ್ತು ಸಮಾಜಕ್ಕೆ ವಿರುದ್ಧವಾಗಿ, ಸಮಾಜದ ಹಿತಕ್ಕೆ ವಿರುದ್ಧವಾಗಿ ಯಾರೇ ಕೆಲಸ ಮಾಡಿದ್ರು ಅವ್ರ ಮೇಲೆ ಕ್ರಮ ಆಗುವಂಥದ್ದು ಆಗಬೇಕು. ಈ ದಿಕ್ಕಲ್ಲಿ ತನಿಖೆ ನಡೀತಿದೆ. ಅದು ಬಿಜೆಪಿ ಮೇಲೆ ಹೇಳ್ತಿದ್ರು, ಇವತ್ತು ಕಾಂಗ್ರೆಸ್ಸಿನ ಮೇಲೆ ಹೇಳ್ತಿದ್ದರು. ಈ ತನಿಖೆ ಆದಾಗಲೇ ಒಟ್ಟಾರೆ ಸತ್ಯ ಹೊರಗೆ ಬರಬೇಕು. ಸತ್ಯ ಹೊರಗೆ ಬಂದು ತಪ್ಪಿಸ್ತರ ಮೇಲೆ ಕ್ರಮ ಆಗುವಂಥದ್ದಾಗಬೇಕು. ತಪ್ಪಿಸ್ತರ ಮೇಲೆ ಕ್ರಮ ಆಗಬೇಕು. ಯಾವುದೇ ಬಿಟ್ಕಾಯಿನ್ ವಿಚಾರನ, ಬಿಟ್ಕಾಯಿನ್ ಆಗಿದ್ರೆ ಬಿಟ್ಕಾಯಿನ್ ತನಿಖೆ ಆಗಬೇಕು. ಬಿಟ್ಕಾಯಿನಿನ ವಿಚಾರದಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ಮಾತಾಡ್ತಿದ್ರು. ಆಗಿಂದಾಗೆ ಬಿಟ್ಕಾಯಿನ್ ವಿಚಾರದಲ್ಲಿ ತನಿಖೆ ಆಗಬೇಕು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ರು. ಆಗಲಿ, ತನಿಖೆ ಆಗಿ ಸಂಪೂರ್ಣವಾಗಿ ಇದು ಹೊರಗೆ ಬರಬೇಕು. ಬಂದು ಎಲ್ಲರಿಗೂ ಸತ್ಯತೆ ಗೊತ್ತಾಗುವಂಥದ್ದು ಆಗಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯನೂ ಕೂಡ. ಹಾಗಾಗಿ ಬಿಟ್ಕಾಯಿನಲ್ಲಿ ಯಾರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಡಿಜಿಟಲ್ ಟ್ರೇಸ್ ಅವ್ರು ಏನೇ ಮಾಡಿದ್ರು, ಯಾರೇ ಏನೇ ಮಾಡಿದ್ರು ಇನ್ನ 100 ವರ್ಷ ಆದ್ಮೇಲೆ ಹಿಡಿಬಹುದು ಬೇಕಾದ್ರೆ. ಬಿಟ್ಕಾಯಿನ್ ಹಗರಣ ಹಿನ್ನೆಲೆ ಹ್ಯಾರಿಸ್ಗೆ ಇಡಿ ಶಾಕ್.
ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ವ್ಯಂಗ್ಯವಾಡಿದೆ. ಭ್ರಷ್ಟಾಚಾರವೇ ಕಾಂಗ್ರೆಸ್ನ ಅಸಲಿ ಗ್ಯಾರಂಟಿ ಅಂದಿದೆ ಬಿಜೆಪಿ. ಎಕ್ಸ್ನಲ್ಲಿ ಕಾಂಗ್ರೆಸ್ ಮೇಲೆ ಬಿಜೆಪಿ ಭ್ರಷ್ಟಾಚಾರ ಆರೋಪ ಮಾಡಿದ್ದು ಬಿಟ್ಕಾಯಿನ್ ಹಗರಣದ ಕರಾಳ ಸತ್ಯ ದಿನೇ ದಿನೇ ಬಯಲಾಗ್ತಾ ಇದೆ. ಅಕ್ರಮ ಹಣ ವರ್ಗಾವಣೆ ಆರೋಪ, ಹ್ಯಾರಿಸ್ ಮೇಲೆ ಇಡಿ ದಾಳಿ. ಬಿಜೆಪಿ ಟ್ವೀಟ್ ನೀವು ನೋಡ್ತಾ ಇದ್ದೀರಾ. ಇಡಿ ದಾಳಿಯೇ ಸರ್ಕಾರದ ಭ್ರಷ್ಟ ಮುಖವಾಡ ಕಳಚ್ ಹಾಕಿದೆ. ಶ್ರೀಕಿ ಜೊತೆಗಿನ ಇವರ ದಂಧೆ ರಾಜ್ಯದ ಜನತೆಗೆ ಮಾಡಿದ ಬಹುದೊಡ್ಡ ದ್ರೋಹ ಅಂತ ಬಿಜೆಪಿ ಹೇಳ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.